ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಭಟ್ಕಟ್ಟಿ. ಹಲಗಲಿಯ ಬೇಡರು ಅಂದ ತಕ್ಷಣ ಅವರ ಒಂದು ಬೇಡರು ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಸರಲ್ಲಿ ಅವರು ಒಂದು ಬೇಡ ಜನಾಂಗದವರು ಆಗಿರ್ತಾರೆ. ಅವರಿಗೆ ಅವರಿಗೆ ಆದಂತ ಅನ್ಯಾಯದ ಬಗ್ಗೆ ನಾನು ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ಹಾಗೂ ಅವರು ಅವರ ಹಕ್ಕಿಗೋಸ್ಕರ ಹೋರಾಡಿ ವೀರ ಮರಣವನ್ನು ಹಾಕ್ತಾರೆ. ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ನಮ್ಮ ಆಡಳಿತದ ಪ್ರಭಾವವನ್ನು ತೋರಿಸಕ್ಕೋಸ್ಕರ ಕೆಲವೊಂದು ಕಾಯ್ದೆಗಳನ್ನ ಬ್ರಿಟಿಷರೇ ಹೊರಡಿಸ್ತಾರೆ. ಸೊ ಅಂಥದ್ರಲ್ಲಿ ಇನ್ನೊಂದು ಕಾಯ್ದೆ ಬರುತ್ತೆ. ಅದೇ ರೀತಿಯಾಗಿ ಈಗ ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನೋ ಕಾಯ್ದೆ ಹೇಗೋ ಅದೇ ರೀತಿಯಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಯಾರನ್ನ ತಾವು ಗೆಲ್ಲಕ್ಕಾಗಲ್ವೋ ಅವರ ವೀಕ್ನೆಸ್ ನ ತಿಳ್ಕೊತಾರೆ. ಹಾಗೂ ಅವರ ಮೂಲ ಕಸಬನ್ನ ತಿಳ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಕಾಯ್ದೆಯನ್ನ ಅವರೇ ಒಂದು ರೆಡಿ ಮಾಡ್ಬಿಟ್ಟು ಹೊರಡಿಸ್ತಾರೆ. ಆ ಕಾಯ್ದೆ ಸಂಪೂರ್ಣ ಕಂಟ್ರೋಲ್ ತಗೊಳಕ್ಕೆ ನಿಶಸ್ತ್ರೀಕರಣ ಅಂತ ಒಂದು ಕಾಯ್ದೆಯನ್ನ ತರ್ತಾರೆ. ಕಾಯ್ದೆ ಬಿಸಿ ಮುಟ್ಟಿಸಿದ್ದು ನಮ್ಮ ಬೇಡ ಜನಾಂಗಕ್ಕೆ. ಸೊ ಈ ಕಾಯ್ದೆ ಬಂದ ತಕ್ಷಣ ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಯಾಕಂದ್ರೆ ದಿನನಿತ್ಯದಲ್ಲಿ ಅವರು ಆ ಬಿಲ್ಲು ಬಾಣಗಳೇ ಅವ್ರಿಗೆ ಊಟ. ಇವಾಗ ರೈತ ನೇಗಿಲ್ನ ಯೂಸ್ ಮಾಡಿದ್ರೆ ತಾನೇ ಊಟ ಎಲ್ರಿಗೂ. ಅದೇ ರೀತಿಯಾಗಿ ಅವರ ಒಂದು ಜನಾಂಗಕ್ಕೆ, ಆ ಒಂದು ಬೇಡ ಜನಾಂಗಕ್ಕೆ ಬಿಲ್ಲು ಬಾಣಗಳು, ಕೊಡಲಿ, ಮಚ್ಚು, ಕುಳುಗೋಲ್ ಅಂತ ಹೇಳ್ಬೋದು, ಅಂತವೆಲ್ಲ ಅವರಿಗೆ ದಿನನಿತ್ಯದ ಕಾರ್ಯಗಳಲ್ಲಿ ಯೂಸ್ ಮಾಡತಕ್ಕಂಥ ಆಯುಧಗಳು. ಸೊ ಆಯುಧ ಕಾಯ್ದೆ ಬಂದಾಗ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಅಲ್ಲಿರೋ ರಾಜರು ಹೋಗಿ ಕನ್ವಿನ್ಸ್ ಮಾಡ್ತಾರೆ ಹಲಗಲಿಯ ಬೇಡರನ್ನ. ಯಾಕಂದ್ರೆ ಅದೆಲ್ಲ ಅವರ ಆಡಳಿತದಲ್ಲಿತ್ತು. ಹಂಗೂ ಕೂಡ ಹಲಗಲಿ ಬೇಡರು ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲ ನಮ್ಗಿದು ನಾವ್ ಯಾರ ಮೇಲೂ ಇದನ್ನ ಏನೋ ಅಪ್ಲೈ ಮಾಡಲ್ಲ, ನಮ್ಗೆ ನಮ್ಮ ಒಂದು ದಿನನಿತ್ಯದ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ನಮ್ಗೆ ಆಯುಧಗಳು ಬೇಕು ಅಂದಾಗ ಸೊ ಅದನ್ನ ರಾಜರು ಒಪ್ಪಲ್ಲ. ಯಾಕಂದ್ರೆ ಬ್ರಿಟಿಷರ ಒಂದು ಇದಿರುತ್ತೆ, ಮೇಲಿಂದ ಒಂದು ಒತ್ತಡ ಇರುತ್ತೆ. ಎಲ್ಲ ಒಪ್ಪಿಸ್ತಾರೆ, ಹಲಗಲಿಯ ಬೇಡರು ಮಾತ್ರ ಒಪ್ಸಲ್ಲ. ಅದೇನೇ ಬಂದ್ರು ನಾನು ಫೇಸ್ ಮಾಡ್ತೀನಿ ಅಂತ ರಾಜರಿಗೆ ಒಂದು ಮನವಿನ ಒಂದು ಮೆಸೇಜ್ ನ ಕಳಿಸ್ತಾರೆ. ಅದೇನೇ ಬರಲಿ, ಯಾವನೇ ಬರಲಿ, ನಾನು ಫೇಸ್ ಮಾಡ್ತೀವಿ ಅಂತ. ಯಾಕಂದ್ರೆ ಅವರಲ್ಲಿ ಅಂತ ಧೈರ್ಯ, ಶೌರ್ಯ, ಪರಾಕ್ರಮಗಳು ಇದ್ದರು. ಬೇಡ ಜನಾಂಗ ಎಷ್ಟಿದ್ರು ಹಾರ್ಡ್ಲಿ ಒಂದು 100ರಿಂದ 150 ಜನ ಅಷ್ಟೇ ಇದ್ದಿದ್ದು. ಬಟ್ ಬ್ರಿಟಿಷರ್ ಸೈನ್ಯ ಬಂದ್ಬಿಟ್ಟು 700ರಿಂದ 750 ಜನ ಇರ್ತಾರೆ. ಸೊ ಇದನ್ನ ಕೇಳಿದಂತ ರಾಜ ಹೋಗಿ ಬ್ರಿಟಿಷರ್ಗೆ ಹೇಳ್ತಾನೆ, ಅವ್ರು ಒಪ್ತಾ ಇಲ್ಲಪ್ಪ ನನ್ನ ಮಾತು, ನೀವೇನ್ ಮಾಡ್ತೀರಾ ಮಾಡಿ, ನಾನು ಹೇಳಷ್ಟು ಹೇಳಿದೆ. ಅವರು ತಮ್ಮ ಆಯುಧಗಳನ್ನ ಬಿಟ್ಟು ಅವ್ರು ಬದುಕಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಯುಧಗಳೇ ಮೂಲ ಆಧಾರಗಳು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ, ಅವ್ರ ದಿನನಿತ್ಯ ಜೀವನಕ್ಕೆ ಅಂದಾಗ ಬ್ರಿಟಿಷರು ಒಚ್ಚಿಗೆದ್ಬಿಟ್ಟು ಅವ್ರ ಮೇಲೆ ಒಂದು ಯುದ್ಧವನ್ನ ಸಾರ್ತಾರೆ. 150 ಜನರ ಒಂದು ಬೇಡರ ಮೇಲೆ ಈ ಒಂದು